ಬೆಂಗಳೂರಿನಲ್ಲಿ 7 ಕೋಟಿ ಹಾಡ ಹಗಲೇ ದರೋಡೆ ಮಾಡಿದಂತಹ ಪ್ರಕರಣ. ಚಿತ್ತೂರಿನಲ್ಲಿ ಕಾರನ್ನ ಸೀಸ್ ಮಾಡಿ ಬೆಂಗಳೂರಿಗೆ ತಂದಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಸಿದ್ದಾಪುರ ಠಾಣೆಯಲ್ಲಿ ಜಪ್ತಿ ಮಾಡಿ ಇನೋವಾ ಕಾರನ್ನ ಬೆಂಗಳೂರಿಗೆ ತಂದಿದ್ದಾರೆ. ಇದೇ ಇನೋವಾ ಕಾರ್ನಲ್ಲಿಯೇ ದರೋಡೆಕೋರರು 7 ಕೋಟಿ ರೂಪಾಯಿ ಹಣವನ್ನು ದೋಚಿಕೊಂಡು ಎಸ್ಕೇಪ್ ಆಗಿದ್ರು. ಇದೇ ಕಾರ್ನಲ್ಲಿಯೇ ಹೊಸಕೋಟೆಯಲ್ಲಿದ್ದಂತಹ ಪಾಳು ಬಿದ್ದ ಮನೆಯಲ್ಲಿ ದುಡ್ಡನ್ನ ಇಟ್ಟು ಅಲ್ಲಿಂದ ಆಂಧ್ರ ಪ್ರದೇಶದ ಚಿತ್ತೂರಿನಲ್ಲಿ ತಲೆಮರೆಸಿಕೊಂಡಿದ್ರು. ಸೀಸ್ ಮಾಡಿರುವಂಥದ್ದು, ಸೀಸ್ ಮಾಡಿ ಸಿದ್ದಾಪುರ ಪೊಲೀಸ್ ಠಾಣೆ ಮುಂದೆ ನಿಲ್ಲಿಸಿರುವಂಥ ಕಾರನ್ನು ನಾನು ನಿಮಗೆ ತೋರಿಸ್ತೀನಿ. ಗ್ರೇ ಕಲರ್ ಇನೋವಾ ಕಾರಲ್ಲಿ ದರೋಡೆಕೋರರು ಬೆಂಗಳೂರಿನ ಡೈರಿ ಸರ್ಕಲ್ನಿಂದ ಹಣವನ್ನು ಸಾಗಿಸಲಿಕ್ಕೆ ಬಳಸಿದಂಥ ಕಾರ್ ಇದು. ಈ ಕಾರ್ನಲ್ಲೇ ದರೋಡೆಕೋರರು 7 ಕೋಟಿ 11 ಲಕ್ಷ ಹಣವನ್ನು ದರೋಡೆ ಮಾಡಿಕೊಂಡು ಹೋಗಿದ್ರು. ಈ ಕಾರಿನ ಹಿಂಭಾಗದಲ್ಲಿ UP ರಿಜಿಸ್ಟ್ರೇಷನ್ ಬೋರ್ಡ್ ಒಂದನ್ನು ಹಾಕ್ಕೊಂಡಿರುವಂಥದ್ದು. UP ರಿಜಿಸ್ಟ್ರೇಷನ್ ಬೋರ್ಡ್ ಹಾಕ್ಕೊಂಡು ಇಲ್ಲಿಂದ ಅಂದರೆ ಬೆಂಗಳೂರಿಂದ ಆಂಧ್ರದ ಕಡೆ ಹೋಗಿದ್ದಂಥ ಸಂದರ್ಭದಲ್ಲಿ ಆಂಧ್ರದ ಚಿತ್ತೂರಿನಲ್ಲಿ ಈ ಒಂದು ಗಾಡಿ ಪತ್ತೆ ಮಾಡಿದರು. ಪತ್ತೆ ಮಾಡಿ ಅಲ್ಲಿಂದ ತಂದು ಈಗ ಸಿದ್ದಾಪುರ ಪೊಲೀಸ್ ಠಾಣೆ ಮುಂದೆ ನಿಲ್ಲಿಸಿರುವಂಥ ಅದನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ. ದರೋಡೆಕೋರರು ಆರಂಭದಲ್ಲಿ ದರೋಡೆ ಮಾಡಲಿಕ್ಕೆ ಬಳಸಿದಂಥ ಕಾರ್ ಇದಾಗಿರುವಂಥದ್ದು. ಈ ಕಾರಿನಲ್ಲೇ ದರೋಡೆಕೋರರು ದರೋಡೆ ಮಾಡಿದ್ದಂಥ 7 ಕೋಟಿ 11 ಲಕ್ಷ ಹಣವನ್ನು ಸಾಗಿಸಿದರು. ಈ ಸಾಗಿಸಿ ಆಂಧ್ರದ ಚಿತ್ತೂರಿನಲ್ಲಿ ಈ ಕಾರನ್ನು ಬಿಟ್ಟು ಎಸ್ಕೇಪ್ ಆಗಿದ್ದರು. ಆ ಕಾರನ್ನು ಈಗ ಸೀಸ್ ಮಾಡಿರುವಂಥ ಸಿದ್ದಾಪುರ ಪೊಲೀಸರು ತನಿಖೆಗಾಗಿ ಇದನ್ನು ವಶಕ್ಕೆ ಪಡ್ಕೊಂಡು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬೀರಪ್ಪ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಪೊಲೀಸರಿಗೆ ಅತಿ ದೊಡ್ಡ ಹಿಂಟ್ ಕೊಟ್ಟಿದ್ದೇನೆ ಈ ಕಾರು. ಇದೇ ಕಾರಿನ CCTV ಫುಟೇಜ್ಗಳನ್ನು ಫಾಲೋ ಮಾಡ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಈ ರಾಬರ್ಸ್ ಗ್ಯಾಂಗ್ ಆಂಧ್ರ ಪ್ರದೇಶದಲ್ಲಿ ತಲೆಮರೆಸಿಕೊಂಡಿದೆ ಅನ್ನೋದು ಗೊತ್ತಾಗಿತ್ತು. ಇದೇ ಗ್ಯಾಂಗ್ನಲ್ಲಿಯೇ ಭಾರತ ಸರ್ಕಾರದ ಬೋರ್ಡನ್ನು ಹಾಕ್ಕೊಂಡು RBI ಅಧಿಕಾರಿಗಳ ಸೋಗಿನಲ್ಲಿ 7 ಕೋಟಿ 11 ಲಕ್ಷ ರೂಪಾಯಿಯನ್ನು ದೋಚಿಕೊಂಡು ಖದೀಮರು ಎಸ್ಕೇಪ್ ಆಗಿದ್ರು. ಆಂಧ್ರದ ಚಿತ್ತೂರಿನಲ್ಲಿದ್ದಂತಹ ಕಾರನ್ನು ಸೀಸ್ ಮಾಡಿಕೊಂಡು ಬೆಂಗಳೂರು ಪೊಲೀಸರು ಈಗ ಬೆಂಗಳೂರಿಗೆ ತಂದಿದ್ದಾರೆ. ಮತ್ತೊಂದು ಕಡೆ ಹೊಸಕೋಟೆ ಬಳಿ ಪಾಳು ಬಿದ್ದಂತಹ ಮನೆಯಲ್ಲಿ ನಿರ್ಜನ ಪ್ರದೇಶದಲ್ಲಿ ಕದ್ದಂತಹ ದುಡ್ಡನ್ನು, ರಾಬರಿ ಮಾಡಿದಂತಹ ದುಡ್ಡನ್ನು ಇಟ್ಟಂತಹ ಜಾಗವನ್ನು ನೀವು ಗಮನಿಸ್ತಾ ಇದ್ದೀರಿ. ಮಾಲ್ ಸಮೇತ ಎಸ್ಕೇಪ್ ಆದರೆ ತಗಲಾಕೊಳ್ತೀವಿ ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿ ಅವ್ರು ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಈ ರಾಬರ್ಸ್ ಗ್ಯಾಂಗ್ ಇತ್ತಲ್ಲ, ಇವರು ಮಾಡಿದಂತಹ ಪ್ಲಾನ್ ಕೂಡ ರಿವೀಲ್ ಆಗ್ತಾ ಇದೆ. 7 ಕೋಟಿ ರೂಪಾಯಿ ದರೋಡೆ ಪ್ರಕರಣ. ದರೋಡೆ ಗ್ಯಾಂಗ್ನ ಹಲವರಿಗಿತ್ತು ಮೈ ತುಂಬ ಸಾಲ. ಮಾಸ್ಟರ್ ಮೈಂಡ್ ಸೇವಿಯರ್ ಸೇರಿ ಅನೇಕರು ಮೈ ತುಂಬ ಸಾಲ ಮಾಡಿಕೊಂಡಿದ್ರಂತೆ. ಇಸ್ಪೀಟ್ ಚಟಕ್ ಬಿದ್ದು ಮೈ ತುಂಬ ಸಾಲ ಮಾಡಿಕೊಂಡು ಪರದಾಡ್ತಾ ಇದ್ರಂತೆ. 17,000 ರೂಪಾಯಿ ಸಂಬಳ ಬರ್ತಿತ್ತು. ಇದರಲ್ಲಿ ಸಾಲ ತೀರಿಸೋದಕ್ಕಾಗಲ್ಲ, ಐಷಾರಾಮಿ ಜೀವನ ನಡೆಸೋದಕ್ಕಾಗಲ್ಲ ಅಂಥೇಳಿ ಈ ದರೋಡೆ ಮಾಡೋದಕ್ಕೆ ಪ್ಲಾನ್ ಮಾಡಿರ್ತಾರೆ. ದರೋಡೆ ಮಾಡಿ ಬಂದಂತಹ ಹಣದಲ್ಲಿ ಸಾಲವನ್ನು ತೀರಿಸೋದಕ್ಕೆ ಸ್ಕೆಚ್ ಹಾಕಿರ್ತಾರೆ. ಉಳಿದ ಹಣದಲ್ಲಿ ವಿಲಾಸಿ ಜೀವನವನ್ನು ನಡೆಸೋದಕ್ಕೆ ಪ್ಲಾನನ್ನು ಹಾಕ್ಕೊಂಡಿರ್ತಾರೆ. ಬಟ್ ಪೊಲೀಸರ ಇನ್ವೆಸ್ಟಿಗೇಷನ್ನು ಇವರ ಪ್ಲಾನನ್ನೇ ಬುಡಮೇಲು ಮಾಡಿದೆ. ಇವರ ಆಸೆಗೆ ಎಳ್ಳು ನೀರು ಬಿಟ್ಟಿದೆ. ಕದ್ದಂತಹ ಹಣವನ್ನು ರಿಕವರಿ ಮಾಡಲಾಗಿದೆ. ಐಷಾರಾಮಿ ಜೀವನದ ಕನಸು ಕಂಡವರಿಗೆ ಪೊಲೀಸರ ಇನ್ವೆಸ್ಟಿಗೇಷನ್ ಅತಿ ದೊಡ್ಡ ಶಾಕನ್ನು ಕೊಟ್ಟಿರುವಂಥದ್ದು. ಎಲ್ಲರನ್ನೂ ಕೂಡ ಹೆಡೆಮುರಿ ಕಟ್ಟುವಂತಹ ಕೆಲಸ ಆಗಿದೆ. ಯಾಕಾಗಿ ರಾಬರಿ ಮಾಡಿದ್ರಿ, ಹೆಂಗೆ ಪ್ಲಾನ್ ಮಾಡಿದ್ರಿ ಅಂಥೇಳಿ ಬಾಯ್ಬಿಡಿಸಿದಂತಹ ಸಂದರ್ಭದಲ್ಲಿ ಎಲ್ಲ ವಿಚಾರವನ್ನು ಕೂಡ ಹೇಳಿದಾರಂತೆ. ಮೈ ತುಂಬ ಸಾಲ ಮಾಡ್ಕೊಂಡಿದ್ವಿ, ಇಸ್ಪೀಟ್ ಆಡೋದನ್ನ ಚಟ ಮಾಡ್ಕೊಂಡಿದ್ವಿ, ಐಷಾರಾಮಿ ಬದುಕಬೇಕು ಅಂಥೇಳಿ ಕನಸು ಕಂಡಿದ್ವಿ, ಕಷ್ಟಪಟ್ಟು ದುಡಿದ್ರೆ ಆಗಲ್ಲ ಅಂಥೇಳಿ ಗೊತ್ತಾಯಿತು. ಹಾಗಾಗಿ ಎಲ್ಲರೂ ಒಟ್ಟಾಗಿ ಈ ಪ್ಲಾನನ್ನು ಮಾಡಿದ್ವಿ ಅಂಥೇಳಿ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟು 7 ಜನರ ಬಂಧನ ಆಗಿದೆ. ಮತ್ತೊಬ್ಬ ವ್ಯಕ್ತಿಗಾಗಿ ತೀವ್ರ ಹುಡುಕಾಟವನ್ನು ಕೂಡ ಬೆಂಗಳೂರು ಪೊಲೀಸರು ಈಗ ನಡೆಸ್ತಾ ಇರುವಂಥದ್ದು.